ನಮಸ್ಕಾರ. ಇಡೀ ಭಾರತದಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಆ ಒಂದು ಚಳುವಳಿಯಲ್ಲಿ ಮುಂಚೂಣಿಯಲ್ಲಿರುವಂತಹ ಕರ್ನಾಟಕದ ಭಾರತ್ ಆ್ಯಂಡ್ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಮುಖ್ಯಸ್ಥರಾದ ಶ್ರೀ PGR ಸಿಂಧ್ಯಾಜಿಯವರ ಒಂದು ಸತತ ಪ್ರಯತ್ನದಿಂದ ಇಂತಹ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ನಿರಂತರವಾಗಿ ನಡೀತಾ ಇವೆ. ಇವತ್ತು ಸ್ವಾಮಿ ವಿವೇಕಾನಂದರ 162ನೇ ಜನ್ಮದಿನೋತ್ಸವ. ಜೊತೆಯಲ್ಲಿ ಸುಮಾರು 400 ಮಕ್ಕಳು ಮತ್ತು ಯುವತಿಯರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ, ನಾನು ಅವ್ರನ್ನ ಭವಿಷ್ಯ ಭಾರತ ಅಂತ ಕರಿತೇನೆ. ಯಾವಾಗಲೂ ಸ್ವಾಮಿ ವಿವೇಕಾನಂದರ ಆಸೆ ಏನಿತ್ತು ಅಂದರೆ ನವಭಾರತ ನಿರ್ಮಾಣದಲ್ಲಿ ಈ ಯುವಜನತೆಯ ಪಾತ್ರ ಬಹಳ ದೊಡ್ಡದು. ಅದರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಮಾತಾಡಿದ್ದಾರೆ ಎಲ್ಲ ಉಪನ್ಯಾಸಕರು. ಈ ಕಾರ್ಯಕ್ರಮ ನನಗನ್ಸುತ್ತೆ, ಇಂತಹ ಕಾರ್ಯಕ್ರಮ ಮಧ್ಯೆ ನಡೀತಾ ಇದ್ದರೆ ಆ ಯೋಚನೆ, ಆ ವಿಚಾರಧಾರೆ ಹಾಗೆಯೇ ಮನಸ್ಸಲ್ಲಿ ಇರುತ್ತೆ. ಇದು ವರ್ಷಕ್ಕೊಂದ್ಸಲ ನಡೆಯುವಂಥದ್ದಲ್ಲ, ಇದು ನಿತ್ಯ ನಡಿಬೇಕು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ. ಮತ್ತು ಯುವಜನತೆಗೆ ಮುಖ್ಯವಾಗಿ ದೇಶಭಕ್ತಿ, ದೇಶಾಭಿಮಾನ, ದೇಶದ ಆ ಒಂದು ಉನ್ನತಿಗೆ ತನ್ನನ್ನೇ ತಾನು ತೊಡಗಿಸ್ಕೊಂಡು ಆಧ್ಯಾತ್ಮಿಕದ ಹಿನ್ನೆಲೆಯಲ್ಲಿ ತ್ಯಾಗ ಮತ್ತು ಸೇವೆಯ ಈ ಧಾರೆಗಳನ್ನು ಯುವಕರಿಗೆ ಕೊಡುವಂಥ ಒಂದು ಅವಕಾಶ, ವೇದಿಕೆ ಇದು ಅಂತ ನಾನು ಭಾವಿಸ್ತೀನಿ. ಇಂತಹ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ಆಯೋಜಿಸಿದ ಶ್ರೀ PGR ಸಿಂಧ್ಯಾ ಮತ್ತು ಅವರ ತಂಡದವರಿಗೆ ನನ್ನ ಅಭಿನಂದನೆಗಳು. ಮುಂದೆಯೂ ಸಹ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಮತ್ತು ನಾನು ಸ್ವಾಮಿ ಜಪಾನಂದ ಒಬ್ಬ ಸ್ಕೌಟ್ ಆಗಿದ್ದೆ. ನನ್ನ ಶಾಲೆಯಲ್ಲಿ ನಾನು ಸದ್ವಿದ್ಯಾ ಆಂಗ್ಲೋ ಸಂಸ್ಕೃತ್ ಪಾಠಶಾಲೆ ಮೈಸೂರಲ್ಲಿ ಮತ್ತು ಮರಿಮಲ್ಲಪ್ಪ ಹೈಸ್ಕೂಲಲ್ಲಿ ಆಗಿನ ಕಾಲದಲ್ಲೇ ನಾನು ಪ್ರೆಸಿಡೆಂಟ್ ಸ್ಕೌಟ್ ಅವಾರ್ಡ್ ತೊಗೊಂಡು VV ಗಿರಿಯವರ ಹತ್ರ ಹೋಗಿ ನಿಂತ್ಕೊಂಡು ಅವಾರ್ಡ್ ತೊಗೊಂಡೆ. ಆ ಸಂದರ್ಭದಲ್ಲಿ ನನಗೆ ಗೈಡ್ ಮಾಡಿದ ಇವರು ಅವಾಗ ನನಗೆ ಗೈಡ್ ಮಾಡಿದರು. ವಿಷಲ್ ಇವ್ರು ಊದಿದ್ರೆ ನಾನು ಮುಂದೆ ಬಂದು ನಿಂತ್ಕೋತಿದ್ದೆ ಪೆಟ್ರೋಲ್ ಲೀಡರ್ ಆಗಿ. ಅದನ್ನು ಇವತ್ತು ನಾನು ಜ್ಞಾಪಿಸ್ಕೊಳ್ತೀನಿ. ಐ ಆಮ್ ಸೋ ಹ್ಯಾಪಿ ಟು ಸಿ ಆಲ್ ದ ಎಲ್ಡರ್ಸ್. ಆ್ಯಂಡ್ ಇವತ್ತು ನನ್ನ ಜೀವನದಲ್ಲಿ ಒಂದು ಒಳ್ಳೆ ದಿವಸ, ಒಳ್ಳೆಯ ಅರ್ಥದಲ್ಲಿ ಯುವ ದಿನಾಚರಣೆಯನ್ನು ಮಾಡ್ದಂಗೆ ಆಗಿದೆ. ನಮಸ್ಕಾರ. ಸ್ಕೌಟ್ ಆ್ಯಂಡ್ ಗೈಡ್ಸ್ ಆ್ಯಂಡ್ ದ ಚೀಫ್ ಈಸ್ ಸ್ಟ್ಯಾಂಡಿಂಗ್ ಜಸ್ಟ್ ಬೈ ಮೈ ಸೈಡ್. ಶ್ರೀ PGR ಸಿಂಧ್ಯಾ has taken all the troubles to organize this wonderful program, meaningful program. The youngsters have got the idea what is their responsibility. I always call them as the future India. I hope this type of programs should be there always, so that the children will understand their responsibility, not just getting the certificates of the studies, but also becoming a true human being with human values and a true patriot, love towards the country and serve towards to make his mind to serve the country. So I am very happy to be a part of this program. Thank you. ಹಾಗೂ ಗುಬ್ಬಿಗೂಡು ರಾಮೇಶ್ವರ ಅವರು ಕೂಡ ನಮಗೆ ನಾಯಕತ್ವದ ಸಂದೇಶವನ್ನು ನೀಡಿದರೆ ಅವರೆಲ್ಲರೂ ಕೂಡ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ರಾಜ್ಯ ಸಂಸ್ಥೆ ಪದಾಧಿಕಾರಿಗಳ ಅನಂತರ ಧನ್ಯವಾದಗಳು. ಕ್ಲಾಪ್ಸ್ ಗೋ. ಕಾರ್ಯಕ್ರಮ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಸಹಕರಿಸಬೇಕಾಗಿದೆ ಅನಿಸ್ತದೆ. ಹಾಗೆ ಈ ದಿನದ ಮಧ್ಯಾಹ್ನದ ಒಂದು ಭೋಜನವನ್ನ ಶ್ರೀಯುತ ಡಾಕ್ಟರ್ BR ಪ್ರಸನ್ನಕುಮಾರ್ ಸರ್ ಅವರು ನಮ್ಮ ಹಣಕಾಸು ಸಮಿತಿಯ ಸದಸ್ಯರು ಹಾಗೂ RTNL ಪಬ್ಲಿಕ್ ನಿಮ್ಮ ವಯೋಮಾನದಲ್ಲಿ ಬಾಲ ನರೇಂದ್ರ ಹೇಳಿದ ಆ ಮಾತಿಗೆ, ಆ ಕಾರ್ಯತತ್ಪರತೆಗೆ, ಅದರ ಸಾಧನೆಗೆ ಕಾರಣ ಆಗಿದ್ದೇನು ಅಂತ ಹೇಳಿದ್ರೆ ಅವರ ಆತ್ಮಶಕ್ತಿ, ಆತ್ಮನಿರ್ಭರತೆ ಅಂತಂದ್ರೆ ತಾನೇನು ಆಗ್ಬೇಕು ಅಂತ ಅನ್ಕೊಂಡಿದ್ದೀನೋ ಅದು ಆಗೋದಷ್ಟೇ, ಅದ್ರ ಕಡೆ ಕರ್ಕೊಂಡು ಹೋಗೋದು. ತನ್ನ 16ನೇ ವಯಸ್ಸಿನಲ್ಲಿ ನಾನು ಯುವಕರ ಸಾರಥಿ ಆಗ್ತೀನಿ ಅಂತ ಅನ್ಕೊಂಡಂತ ಬಾಲ ನರೇಂದ್ರನ ಕನಸು ಇಡೀ ಬರಗಟ್ಟೆಂಡದಲ್ಲಿ ನನಸಾಗಿದೆ. ಇವತ್ತು ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ನಾವು ರಾಷ್ಟ್ರೀಯ ಯುವ ದಿನವನ್ನು ಈ ದೇಶದಾದ್ಯಂತ ಆಚರಿಸ್ತಾ ಇದ್ದೇವೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಇವತ್ತು ಸಾಕ್ಷಿಯಾಗಿದ್ದೀರಿ. ನಮ್ಮ ಸ್ವಾಮೀಜಿಯವರಂತೂ ಅದ್ಭುತವಾದ ವಿಚಾರಗಳನ್ನ ಇಟ್ಕೊಂಡು ಮಾತಾಡಿದ್ದಾರೆ. ಎಲ್ಲವನ್ನೂ ಮಾತಾಡ್ತಾರೆ. ವಿಮಾನದಿಂದ ಎಲ್ಲ ಶುರು ಮಾಡಿ ವಿಮಾನದ ಬಗ್ಗೆನೂ ಅವರು ಏರೋಪ್ಲೇನು ಶಾಸ್ತ್ರಿ
ಜುಹು ಬೀಚು ಎಲ್ಲ ಮಾತಾಡಿದ್ರು. ಭಾರತೀಯ ಮಹಾಕಾವ್ಯಗಳಲ್ಲಿ ಅದಕ್ಕಿಂತ ಹಿಂದೆ ವಾಲ್ಮೀಕಿಯ ರಾಮಾಯಣದಲ್ಲೇನೆ ಪುಷ್ಪಕ ವಿಮಾನದ ಪ್ರಸ್ತಾಪ ಬಂದಿತ್ತು. ವಿಮಾನ ಹಾರ್ತಿರ್ಲಿಲ್ಲ ಅಷ್ಟೇ ಕಣ್ಣಿನ ಮುಂದೆ, ಪುಷ್ಪಕ ವಿಮಾನದ ಪ್ರಸ್ತಾಪ ಆಗೋಯ್ತು, ಆ ಹೆಸರು ಬಂದ್ಬಿಡ್ತು. ಭಾರತೀಯ ಅವ್ರು ಹೇಳ್ತಾ ಹೋದ್ರು ಸ್ವಾಮೀಜಿ, ಭಾರತೀಯರ ಪಾರಂಪರಿಕ ಸಂಶೋಧನೆಗಳು ಕಣ್ಮರೆ ಆಗೋದು ಅಂದ್ರು. ಹೌದು, ಕಣ್ಮರೆ ಆಗೋದು. ಇವತ್ತು ಭಾರತೀಯ ಗಣಿತಶಾಸ್ತ್ರಕ್ಕೆ 0 ಕೊಟ್ಟವರು ನಾವು. 0 ಅಂದ್ರೆ ನಿನ್ ಮ್ಯಾಥಮೆಟಿಕ್ಸ್ ಇಲ್ಲ. ವಿಶ್ವದ ಸಾಹಿತ್ಯಕ್ಕೆ ವಚನ ಕೊಟ್ಟವರು ನಾವು. ವಚನ ಸಾಹಿತ್ಯ, ಕನ್ನಡದ ವಚನ ಸಾಹಿತ್ಯ ಇಲ್ಲದೆ ಜಗತ್ತಿನ ಸಾಹಿತ್ಯದ ಚರಿತ್ರೆಯನ್ನು ನಿರ್ಮಾಣ ಮಾಡಿ ಆದ್ರೆ ನಮ್ದು ಅನ್ನೋ ಕಾರಣಕ್ಕೆ ಅದೆಲ್ಲ ಮರೆಮಾಚಾಗ್ತದೆ. ಬಹಳ ದೊಡ್ಡ, ತುಂಬಾ ದೊಡ್ಡ ಕಾನ್ಸೆಪ್ಟ್. ನಮ್ಮನೆ PGR ಸಿದ್ದಿ ಅವರು ಅವಾಗ ಹೇಳ್ತಿರ್ತಾರೆ, ಇಲ್ಲಪ್ಪ ನನಗೆ ಬೇರೆ ಯಾರಾದ್ರೂ ಮಾಡ್ಲಿ, ಬೇರೆಯವ್ರ ಕೈಲಿ ಮಾಡಿಸ್ತೀನಿ, ನಾನು ಬೇರೆ ಇನ್ಯಾರು ಹುಡುಕ್ತೀನಿ, ಇನ್ನೇನೋ ಮಾಡ್ತಿರ್ತೀನಿ ಅಂತ ಹೇಳ್ತಿರ್ತಾರೆ. ಸ್ವಾಮಿ, ನೀವಂದ್ರೆ ಹೆಡ್ಮೇಸ್ಟ್ ಇದ್ದಂಗೆ ಕೋಪ ಬಂದ್ರೆ ಕೋಪ ಮಾಡ್ಕೊಂಡು ಕೈಯಲ್ಲಿ ಬೆಟ್ಟ ಇಟ್ಕೊಂಡು ಕೆಲಸ ಮಾಡ್ತಿರ್ತೀರ. ಕೋಪ ಇಳಿದ್ಮೇಲೆ ಯಾರ ಮುಂದೆ ಬೆಟ್ಟ ಇಟ್ಕೊಂಡಿದ್ರು ಅವ್ರನ್ನೇ ಕರೆದು ಪ್ರೀತಿಯಿಂದ ಮಾತಾಡಿಸಿ ಮೈ ಜರುಗ್ತೀರ. ನಿಮ್ಗೊಂದು ತಾಯ್ತನ ಇದೆ. ಇಡೀ ಸ್ಕೌಟ್ಸ್ ಮತ್ತು ಗೈಡ್ಸ್ ಈ ರಾಜ್ಯದಲ್ಲಿ ಒಂದು ಚಳುವಳಿ ಸ್ಟಾರ್ಟ್ ಆಗಿದೆ. ಈಗ ಕೆಲಸ ಶುರುವಾಗಿದೆ. ನೀವು ಸಾರ್ವಜನಿಕ ಜೀವನದಿಂದ ಬಂದವರು, ಅಧಿಕಾರಗಳ ಕುರ್ಚಿಯಿಂದ ಎದ್ದು ಬಂದವರು. ನಿಮಗೆ ಗೊತ್ತಿದೆ, ನಿವೃತ್ತ ರಾಜಕಾರಣಿ ಕೂಡ ಈ ಮಕ್ಕಳ ಜೊತೆ, ಈ ಅಧ್ಯಾಪಕರ ಜೊತೆ ಒಂದು ಸ್ಟೂಡೆಂಟ್ ಮೂವ್ಮೆಂಟ್ ಕ್ರಿಯೇಟ್ ಮಾಡಿ ಹಗಲು ರಾತ್ರಿ ಯೂನಿಫಾರ್ಮ್ ಹಾಕೊಂಡು ಈ ಟೆನ್ಷನ್, ಈ ಪ್ರೆಷರ್ನ ಈ ವಯಸ್ಸಿನಲ್ಲಿ ನಿವೃತ್ತ ರಾಜಕಾರಣಿ ಕೂಡ ತೆಗೆದುಕೊಳ್ಳಲಾರ. ಅಂಥದ್ರಲ್ಲಿ ನೀವು ಇಡೀ ರಾಜ್ಯ ಸುತ್ತಿ ಎಲ್ಲ ಕಡೆ ಮಕ್ಕಳನ್ನ ಸಂಘಟನೆ ಮಾಡಿ, ನಾವು ಇನ್ಯಾರಿಗಾದ್ರೂ ಒಬ್ರು ಫೋನ್ ಮಾಡ್ಬೇಕಾದ್ರೆ ನಾನು ಯೋಚನೆ ಮಾಡ್ತಿರ್ತೀನಿ, ನಾನು ಅಷ್ಟೇ ಡೈರೆಕ್ಟ್ರು, ಅವ್ರು ಫೋನ್ ಮಾಡ್ಬೋದಾ, ನಾನು ಅವ್ರಿಗೆ ಕರಿಬೋದಾ, ನಾನು ಆಫೀಸ್ನವ್ರಿಗೆ ಒಬ್ರಿಗೆ ಹೇಳಿರ್ತೀನಿ ಅವ್ರಿಗೆ ಫೋನ್ ಮಾಡಿ ಕರಿ ಅಂತ. ಮಾನ್ಯ PGR ಸಿಂಧ್ಯಾ ಅವರೇ, ತಾವು ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯ ಮತ್ತು ಮಕ್ಕಳ ಹಿತದೃಷ್ಟಿ ಏನಾದ್ರೂ ಬಂತು ಅಂತ ಹೇಳಿದ್ರೆ, ಈ ಹಿತದೃಷ್ಟಿಗೋಸ್ಕರ ನೀವೆಲ್ರಿಗೂ ಫೋನ್ ಮಾಡ್ತೀರಾ, ಫೋನ್ ಮಾಡಿ ಕರಿತೀರಾ, ಬನ್ನಿ ನಮ್ಮ ಮಕ್ಕಳಿಗೊಂದು 4 ಮಾತಾಡಿ, ಬನ್ನಿ ನಮ್ಮ ಮಕ್ಕಳನ್ನ ಕುರಿತು ನಿಮ್ಮ ವಿಚಾರಧಾರೆಗಳನ್ನ ಪ್ರಸ್ತುತಪಡಿಸಿ ಕೇಳಿ, ನಮ್ಮ ಮಕ್ಕಳ ಜೊತೆ 1 ಗಂಟೆ ಇರಿ ಅಂತ ನೀವು ಕರಿತೀರಾ. ಆ ಒಂದು ಸರಳತೆ ಮತ್ತು ಆ ಸಜ್ಜನಿಕೆ ಬೇಕಾಗುತ್ತೆ ನಮ್ಗೆ. ನಿಮ್ಮ ಕೋಪ ತಾಪಗಳ ನಡುವೆ ಆ ಒಂದು ತಾಯ್ತನಕ್ಕೆ ಒಂದು ಜಾಗ ಇದೆ.